ಗಂಟು ಮೂಟೆ ಕಟ್ಟಿ ಗಡಿಪಾರ್ ಮಾಡಿದ್ರು ಗಾಳಿಗೆ ತೂರ್ಕೊಂಡು ಬಂದ ಹಾಗೆ ಓಡ್ ಬಂದ್ಬಿಡ್ತಾರೆ. ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ಲ. ಏ ಸಹನಾ, ಮನೆಗೆ ಬಂದಿರೋ ಅತಿಥಿಗಳ ಮುಂದೆ ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನ್ಗೆ? ಆ ಜ್ಞಾನ ಇರೋದಕ್ಕೆ ಮಾತಾಡ್ತಾ ಇರೋದು. ನಾವೇನು ದೊಡ್ಡ ದೊಡ್ಡ ಕಂಪನಿಗಳ ಓನರು ಅಲ್ಲ, ವರ್ಕರ್ಗಳು ಅಲ್ಲ. ದುಡಿಯೋದು 4 ಕೈ, ತಿನ್ನೋದು ಮಾತ್ರ 10 ಕೈ ಆದ್ರೆ ಸಂಸಾರ ನಡೆಸೋದು ತುಂಬಾ ಕಷ್ಟ ಆಗತ್ತೆ. ಅರುಣ್, ಇವಳ ಪರವಾಗಿ ನಾನು ನಿಮ್ಮಿಬ್ಬರು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏ ಸಹನಾ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ದುಡಿತಿರೋದು 4 ಕೈ ಇರ್ಬೋದು, ಆದ್ರೆ ಯಾವತ್ತು ನಾನಾಗ್ಲಿ ನನ್ನ ಗಂಡ ಆಗ್ಲಿ ನಿನ್ನ ಮುಂದೆ ಆಗ್ಲಿ ನಿನ್ನ ಗಂಡನ ಮುಂದೆ ಆಗ್ಲಿ ಕೈ ಚಾಚಿಲ್ಲ. ಅಯ್ಯೋ, ಸಾಯೋ ಕಾಲದಲ್ಲಿ ಸಹಾಯ ಆಗ್ಲಿ ಅಂತ ಕೊಡೋ ಪೆನ್ಷನ್ ಹಣ ಪೋಲಾಗ್ತಾ ಇದೆಯಲ್ಲ ಅಂತ ಹೇಳ್ದೆ. ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡಿ, ನನಗೇನಾಗ್ಬೇಕು? ಸುಬ್ಬಿ, ಸಹನನ್ ಏನ್ ಆಂಟಿ, ನನಗ್ ಗೊತ್ತಿಲ್ವಾ ಸಹನಾ ಹೆಂಗೆ ಅಂತ? ನಿನಗೇನು ಹೊಸದಲ್ಲಮ್ಮ, ಆದ್ರೆ ಅರುಣ್. ಆಂಟಿ, ನಮ್ಮನ್ನ ಪ್ರೀತಿಯಿಂದ ಯಾರು ಮಾತಾಡಿಸ್ತಾರೋ ಅವ್ರಿಗಷ್ಟೇ ನಮ್ಮ ಬೆಲೆ ಕೊಡೋದು, ಮತ್ತಿನ್ಯಾರಿಗೂ ಅಲ್ಲ. ಎಂಥ ಒಳ್ಳೆ ಮನ್ಸಪ್ಪ ನಿಮ್ದು, ಮುತ್ತಿನಂಥ ಮನ್ಸು. ನಿಮ್ಮಂಥ ಒಳ್ಳೆ ಮನ್ಸಿರೋ ಮನುಷ್ಯ ನಮ್ಮ ಸುಬ್ಬಿ ಜೀವನದಲ್ಲಿ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದೇ ನಮ್ಗೆಲ್ಲ ಸಂತೋಷ. ಆಂಟಿ, ದಯವಿಟ್ಟು ನಿಮಗೆ ಹೋಗ್ಲಿಕ್ಕೆ ಮಾತಿಗೆ ಒಂದು ವ್ಯಾಲಿಟಿ ಫಿಕ್ಸ್ ಮಾಡಿ. ಪ್ರತಿ ಸಲ ನಾನು ಬಂದಾಗಲೂ ಇದೇ ತರ ಹೋಗ್ಲಿಕ್ಕೆ ಮಾತುಗಳನ್ನ ಕೇಳಿ ಕೇಳಿ ಒಂಥರ ಮುಜುಗರ ಆಗ್ತದೆ ನನಗೆ. ಆಂಟಿ, ಹಿಂಗೆ ಕುಂತ್ಕೊಂಡು ಮಾತಾಡ್ಸ್ತಾ ಇರ್ತೀರೋ ಅಥವಾ ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಿರೋ? ಎಲ್ಲ ಸಿದ್ಧವಾಗಿದೆ. ಇನ್ನೇನು ನೀವು ಹೂ ಅಂದ್ರೆ ಊಟಕ್ಕೆ ರೆಡಿ ಮಾಡೋದೆ. ಸರಿ, ನೀವಿಬ್ರು ಕುಂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಸುಬ್ಬಿ, ನೀನ್ ಈ ಮನೆ ಮಗಳೇ ನಿಜ, ಆದ್ರೆ ಈಗ ನಿನಗೆ ಕೂತು ತಿನ್ನೋ ಯೋಗ ಬಂದಿದೆ. ಅದಕ್ಕೆ ಈಗ ನಾನ್ ಬಡಿಸ್ತೀನಿ, ನೀವಿಬ್ರು ಕೂತ್ಕೊಂಡು ಊಟ ಮಾಡಿ, ಆಯ್ತಾ? ಆಂಟಿ, ರೇವತಿನೂ ಬಂದ್ಬಿಡ್ಲಿ ಅಲ್ವಾ ಸರ್? ಅವಳಿಗೆ ಯಾರೋ ಸ್ಕ್ರಿಪ್ಟ್ ರೈಟರ್ ಜೊತೆ ಡಿಸ್ಕಷನ್ ಇದೆಯಂತೆ, ಅದೆಲ್ಲ ಮುಗಿಸ್ಕೊಂಡು ಬರಕ್ಕೆ ಲೇಟ್ ಆಗತ್ತೆ. ನೋಡು, ನಿಮ್ಮನ್ನ ಇನ್ವೈಟ್ ಮಾಡಿರೋದು ನಾನ್ ತಾನೆ, ಅಂದ್ಮೇಲೆ ನಾನೇ ಬಡಿಸೋದು. ನೀನ್ ಇನ್ವೈಟ್ ಮಾಡಿದ್ರೆ ನೀನ್ ಬಡಿಸುವಂತೆ.